ಇನ್ನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಫಾರ್ಮರ್ಸ್ಗೆಲ್ಲ ಗೊತ್ತಿರುತ್ತೆ. ಫ್ರೂಟ್ ಪ್ಲೇಸು ಬಂದು ನಮ್ಮದು ಕ್ರಾಪಲ್ಲಿ ಆಲ್ಮೋಸ್ಟ್ ಬಿಟ್ಟರೆ ಕೆಲವೊಂದು ರಿಜ್ ಗಾರ್ಡು ಮತ್ತು ಬಾಟಲ್ ಗಾರ್ಡು ಮತ್ತು ಸ್ನೇಕ್ ಗಾರ್ಡು, ಕುಕುಂಬರು, ಟೊಮೊಟೊ, ಆಮೇಲೆ ಫ್ರೂಟ್ಸಲ್ಲಿ ಬಂದು ಗೋವಾ ಆಯಿತು, ಆಮೇಲೆ ವಾಟರ್ ಮೆಲನ್ ಆಯಿತು, ಮಸ್ಕ್ ಮೆಲನ್ ಆಯಿತು, ಪಂಪ್ಕಿನ್ ಆಯಿತು. ಸೊ ಈ ರೀತಿ ಕ್ರಾಪ್ಸ್ನೆಲ್ಲ ಏನು ಮಾಡುತ್ತೆ ಅಂದರೆ ಫ್ರೂಟ್ ಪ್ಲೇಸ್ ಅಂತ ಇನ್ಸೆಕ್ಟ್ ಇರುತ್ತಲ್ವ, ಅದು ಬಂದು ತುಂಬಾ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಈ ಒಂದು 2 ಪ್ರಾಡಕ್ಟ್ನ ಇವತ್ತು ತರಿಸಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 3,300 ಸಮಥಿಂಗ್ ಆಗಿದೆ. ಸೊ 2 ಪ್ರಾಡಕ್ಟ್ಗೆ ಇದು ಬಂದು ಜೆಲ್ ಥರ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೇಣ ಥರ ಜೆಲ್ ಇರುತ್ತೆ. ಇದಕ್ಕೆ ನಾವೇನು ಮಾಡ್ತಾ ಇದೀವಿ ಅಂತಂದರೆ, ಇದು ಜಸ್ಟ್ ಲ್ಯೂರು ಫ್ರೂಟ್ ಪ್ಲೇಸ್ನ ಮಾತ್ರ ಅಟ್ರಾಕ್ಟ್ ಮಾಡುತ್ತೆ. ಫ್ರೂಟ್ ಪ್ಲೇಸ್ ಸಾಯೋದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ ಅಂತಂದರೆ, ನಾವು ಆರ್ಗ್ಯಾನಿಕ್ ಫಾರ್ಮರ್ ಆಗಿರೋದ್ರಿಂದ ಸ್ಪ್ರೇ ಮಾಡೋದಿಲ್ಲ. ಬದಲಿಗೆ ಅವರು ಸ್ಪಿನೋಸಾರ್ಡ್ 45 SC ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿದ್ದಾರೆ. ಇದು ಒಂದು ಸಾಯಿಲಲ್ಲಿರೋಂಥ ಬ್ಯಾಕ್ಟೀರಿಯಾನ ಎಕ್ಸ್ಟ್ರಾಕ್ಟ್ ಮಾಡಿ ಇದು ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯೂನಿವರ್ಸಿಟೀಸ್ನಲ್ಲೂ ಸಹ, ನಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲೂ ಸಹ ಇದು ಆರ್ಗ್ಯಾನಿಕಲ್ಲಿ ಯೂಸ್ ಮಾಡ್ಬೋದು. ಸ್ಪಿನೋಸಾರ್ಡ್ 45% SC ಅಂತಿದೆ ನೋಡಿ. ಇದನ್ನ ಬಂದು ಆಲ್ಮೋಸ್ಟ್ ಒಂದು ಡಬ್ಬಾಗೆ ಇದರಲ್ಲಿ ಆಲ್ಮೋಸ್ಟ್ 250 ಗ್ರಾಮ್ ಅಷ್ಟು ಜೆಲ್ ಬರುತ್ತೆ. ಸೊ ಆ ಜೆಲ್ ಬಂದು ನೋಡಿ, ಇದು CL ಅಂತ. CL ಅಂದರೆ ಕುರ್ಕುಬಿಟ್ ಫ್ಯಾಮಿಲೀಸ್ಗೆ, ಅಂದರೆ ನೀವು ಲೈಕ್ ಕುಕುಂಬರು ಮತ್ತು ಇದಕ್ಕೆಲ್ಲನೂ ಯೂಸ್ ಮಾಡ್ಬೋದು. ಮತ್ತು ಇದು ಫ್ರೂಟ್ಸ್ ME ಬಂದು ಆಕರ್ಷ್ ME ಅಂತ ಒಂದಿದೆ. ಸೊ ಇದು ಬಂದು ನಾವು ಇವಾಗ ಯೂಸ್ ಮಾಡ್ತಾ ಇಲ್ಲ. ಇದು ಗೋವಾ ಆರ್ಚಿಡ್ಸ್ಗೆ ಯೂಸ್ ಮಾಡೋವಂಥದ್ದು, ಗೋವಾ ಫ್ರೂಟ್ ಆರ್ಚಿಡ್ಸ್ಗೆ ಯೂಸ್ ಮಾಡೋವಂಥದ್ದು. ಈಗ ನಾವು ನಮ್ದು ಏರಿಯಾ ಕಮ್ಮಿ ಇರೋದ್ರಿಂದ ಏನು ಮಾಡ್ತಾ ಇದೀವಿ ಅಂತಂದರೆ, ಅರ್ಧದಷ್ಟು ತಗೊಂಡು ಅರ್ಧಕ್ಕೆ ನಾವೇನು ಮಾಡ್ತಾ ಇದ್ವಿ, ಸ್ಪಿನೋಸಾರ್ಡ್ SC ಅಂತ ಟ್ರೇಸರ್ನ ನಾವು ಚೆನ್ನಾಗಿ ಒಂದು 10 ಮಿನಿಟ್ಸು ಅದು ಕ್ಲೀನಾಗಿ ಮಿಕ್ಸ್ ಆಗೋ ಥರ ಇದು ಮಾಡಿಕೊಂಡು ಅದಕ್ಕೆ ಸ್ಪಿನೋಸಾರ್ಡ್ನ ಮಿಕ್ಸ್ ಮಾಡ್ಕೊತಾ ಇದೀವಿ. 8 ml ಹಾಕ್ಕೊಬೇಕು. ಸೊ ಇಲ್ಲಿ ನಾವು ಇದು ಕಮ್ಮಿ ಇರೋದ್ರಿಂದ ಆಲ್ಮೋಸ್ಟ್ 5 ml ಅಷ್ಟು ತೊಗೊಂಡಿದ್ವಿ. ಕ್ಲೀನಾಗಿ ಸ್ಟ್ರೈನ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಒಂದು 10 ಮಿನಿಟ್ಸ್ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ಅಲ್ಲಲ್ಲಿ ಎವರಿ 10 ಫೀಟ್ ಏರಿಯಾಗೆ, ಅಂದರೆ 20 ಫೀಟ್ಗೆ ಒಂದೊಂದು ಹತ್ರ ಒಂದು ಗೋಲಿಯಷ್ಟು ಗಾತ್ರದಲ್ಲಿ ಇದನ್ನ ಸ್ಟಿಕ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟೊಮೊಟೊ ಕ್ರಾಪ್ ಇದೆ. ಸೊ ಈ ಟೊಮೊಟೊ ಕ್ರಾಪ್ಗೆ ನಾವೇನು ಮಾಡ್ತೀವಿ ಅಂತಂದರೆ, ಅಲ್ಲಲ್ಲಿ ಇದನ್ನ ಅಂಟಿಸ್ತೀವಿ. ಸೊ ಅಂಟಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ಫ್ರೂಟ್ ಪ್ಲೇಸ್, ಈಗ ನಾವಿಲ್ಲಿ ಇದನ್ನ ಮಿಕ್ಸ್ಚರ್ನ ರೆಡಿ ಮಾಡ್ತಾ ಇರಬೇಕಾದ್ರೆ ಆಲ್ರೆಡಿ ಫ್ರೂಟ್ ಪ್ಲೇಸ್ ಬರ್ತಾ ಇದೆ. ಇಲ್ಲಿಗೆ ಅಬ್ಸರ್ವ್ ಮಾಡಿದ ಪ್ರಕಾರ ಒಂದೊಂದು ಬಂತು. ಸೊ ಇದನ್ನ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ ಅಂದರೆ, ಇಲ್ಲಿ ಪಿಂಗಾಣಿ ಬೌಲ್ ತೊಗೊಂಡಿದ್ದೀವಿ. ಅದೇ ರೀತಿ ಒಂದು SS, ನೀವು ಯಾವುದೇ ರೀತಿ ರಿಯಾಕ್ಟ್ ಆಗುವಂಥದ್ದು, ಅಂದರೆ ಅದರಲ್ಲಿ ರಿಯಾಕ್ಟ್ ಆಗುವಂಥ ಮೆಟಲ್ಸ್ ತೊಗೊಬೇಡಿ. ಅಲ್ಯೂಮಿನಿಯಮು ಅಥವಾ ಐರನ್ ಮೆಟಲ್ಸ್ ತೊಗೊಬೇಡಿ. ಪ್ಲಾಸ್ಟಿಕ್ ಇದ್ರೆ ಬಿಟ್ರು. ಸೊ ನಾವು ಇಲ್ಲಿ ಪಿಂಗಾಣಿ ತೊಗೊಂಡಿದ್ದೀವಿ. ಅದೇ ರೀತಿ ಒಂದು SS ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಒಂದು 10 ಮಿನಿಟ್ಸ್ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ಕ್ಲೀನಾಗಿ ಅದು ಪ್ರತಿ ಮೂಲೆಗೂ ಪ್ರತಿ ಇದರಲ್ಲೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಬಿಟ್ಟು ಸ್ಟಿಕ್ ಮಾಡೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದಷ್ಟು ಒಂದು 5 ಮಿನಿಟ್ಸು ಟು 10 ಮಿನಿಟ್ಸ್, ಅವ್ರು ಹೇಳಿದ್ದಾರೆ 10 ಮಿನಿಟ್ಸ್ ಅಂತ. ಸೊ ನಾವಿಲ್ಲಿ ಒಳ್ಳೆ ಕಂಟೈನರ್ ತೊಗೊಂಡಿರೋದ್ರಿಂದ 5 to 6 ಮಿನಿಟ್ಸು ಮಿಕ್ಸ್ ಮಾಡೋಣ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆದಮೇಲೆ ಅವರೇ ಸ್ಪೂನ್ ಒಂದು ಕೊಟ್ಟಿರ್ತಾರೆ, ಇದು ವುಡನ್ ಸ್ಪೂನು. ಸೊ ಇದನ್ನ ತೊಗೊಂಡು ಹಂಗೆ ಏನು ಮಾಡ್ತೀವಿ ಅಂತಂದರೆ, ಈಗ ನಾವು ಬ್ಯಾಂಬೂಸ್ ಎಲ್ಲ ಇದು ಮಾಡಿರ್ತೀವಲ್ಲ ಟೊಮೊಟೊ ಇದು ಮಾಡೋದಕ್ಕೆ, ಅಲ್ಲಿ ಸ್ವಲ್ಪ ಒಂದು ಗೋಲಿ ಅಷ್ಟು ಗಾತ್ರ ಈ ರೀತಿ ಇದು ಮಾಡ್ತೀವಿ. ಸೊ ಇದು ವಾಟ್ರಲ್ಲಿ ಸಾಲ್ಯುಬಲ್ ಆಗಲ್ಲ, ಹಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನೋಡೋಣ ರಿಸಲ್ಟ್ಸ್ ಯಾವ ರೀತಿ ಬರುತ್ತೆ ಅಂತ. ಅದನ್ನ ಸ್ಮೆಲ್ಗೆ ಅಲ್ಲಿ ಅಟ್ರಾಕ್ಟ್ ಆಗೋದು ಅಲ್ದಿರ, ಅಲ್ಲಿಂದ ಏನಾಗುತ್ತೆ ಅಂತಂದರೆ, ಅದನ್ನ ತಿಂದು ಅವು ಸತ್ತೋಗ್ತವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನನ್ನ ನಂಬರ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ, ಈ ರೀತಿ ಒಂದು ಗೋಲಿ ಅಷ್ಟು ಗಾತ್ರ ಇದನ್ನು ತೊಗೊಂಡು ಎವರಿ ಆಲ್ಟರ್ನೇಟಿವ್ ಇದಕ್ಕೆ ಇದು ಮಾಡ್ತಾ ಇದ್ದೀವಿ. ಹತ್ರ ಫುಲ್ ಕ್ಲೋಸಲ್ಲಿ ತೋರಿಸು. ಸೊ ಈ ರೀತಿ ಮಾಡ್ತೀವಿ. ಸೊ ಇದಿಷ್ಟು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಇದರ ರಿಸಲ್ಟು ಸಹ ತೋರಿಸ್ತೀವಿ.
ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೂ ಹೆಚ್ಚಿನ ಕೃಷಿ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಇನ್ನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.